ಒಂದೆರಡು ಜಾಸ್ತಿ ಆಗ್ಬೋದು, ಒಂದು ಕಡಿಮೆ ಆಗ್ಬೋದು. ಈ ರಾಜ್ಯದಲ್ಲಿ 15 ಸೀಟನ್ನು ಕಾಂಗ್ರೆಸ್ ಪಕ್ಷ ಗೆಲ್ತೀವಿ. ಒಂದು ಕಡಿಮೆ ಆಗ್ಬೋದು, 3 ಕಡಿಮೆ ಆಗಲ್ಲ, ಆದರೆ 2 ಜಾಸ್ತಿ ಆಗ್ಬೋದು. ಅಂದು ಮಂಡ್ಯ ನಾನು ಆಗಲೇ ಹೇಳಿದ್ದೀನಿ. ಪಾಪ ಮಂಡ್ಯ ಜನತಾ ದಳದ ನಾಯಕರು 3 ಲಕ್ಷ ಅಂತ ಹೇಳಿದ್ರಲ್ಲಪ್ಪ, ಇಲ್ಲೇ ಪ್ರೆಸ್ ಮೀಟ್ ಮಾಡಿ. ನಾನು ಆ ಥರದ ಉದ್ದಡ್ತನ ಅಥವಾ ಅದಕ್ಕೇನು ಪದ ಹೇಳೋದೋ ಗೊತ್ತಿಲ್ಲ, ಆ ಥರದ್ದು ಯಾವತ್ತೂ ಚುನಾವಣೆಯಲ್ಲಿ 94ರಿಂದ ನಾನು ಆ ಥರದ ಭ್ರಮೆಲೂ ಇಲ್ಲ, ಅಹಂಕಾರದಲ್ಲೂ ಇಲ್ಲ. ಈಗ 94ರಿಂದ ಇಲ್ಲಿವರೆಗೂ ನಾನು ಅನೇಕ ಚುನಾವಣೆ ನೋಡಿದ್ದೀನಿ. ಬಹುಶಃ ಯಾವ್ದಾರ ಕ್ಲಿಪ್ಸಲ್ಲಿ ರೈಟಿಂಗ್ನಲ್ಲಿ ಇದ್ದರೆ ತೆಗೆದು ನೋಡಿ. ನಾನು ಯಾವತ್ತೇ ನಾನು ಯಾವನ್ ಸೋಲ್ಸೋನು, ನಾನು ಗೆದ್ದೆ ಆಯಿತು, ನಾನು ಇಷ್ಟೇ ಗೆಲ್ತೀನಿ ಅಂತ ಎಲ್ಲೂ ಪದ ಉಪಯೋಗಿಸಿಲ್ಲ. ನಾನು ಸೋತಾಗಲೂ ಸಹ ಜನರನ್ನ ಹೊರೆ ಮಾಡೋದು ಅಥವಾ ಇಲ್ಲ ಅವ್ರ ಬಗ್ಗೆ ತೀಕ್ಷ್ಣ ಉತ್ತರ ಹೇಳೋದು ಮಾಡಿಲ್ಲ. ಸೊ ನಾನು ತಪ್ಪಿರ್ಬೋದು, ಸೋಲ್ಸಿದ್ದಾರೆ, ತಿದ್ಕೊಳ್ಳೋಣ ಅಂತ ಹೋಗಿದ್ದೀನಿ. ಬಟ್ ಅವರು 2 ಲಕ್ಷ ಅಂತಿದ್ದವರು ಇವತ್ತೇನೋ 50,000 ಒಳಗಡೆ ಬಂದವ್ರೆ ಅಂತ ಹೇಳ್ತಾರೆ. ಸೊ ಎಡ್ಜಿಗೆ ಬಂದಿದೆ, ಇಷ್ಟೋ ನಾವೇ ಎಡ್ಜಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ನಾವು 3 ಲಕ್ಷದಲ್ಲಿ ಇಲ್ಲ ಗುರಿ, ಗೆಲ್ತೀವಿ ಅಷ್ಟೇ. ಎಷ್ಟು ತೀರ್ಮಾನ ಆಗಿದೆ, ಜನರು ಬಾಕ್ಸ್ ಒಳಗಿದೆ. ಅದು 5,000 ಲೀಡ್ ಕೊಟ್ಟರು ಒಂದೇ. ನಾನು 25,000 ಲೀಡರ್ ಗೆದ್ದಿದ್ದೆ, ಪುಟ್ಟರಾಜ್ನು 5,000ದಲ್ಲಿ ಗೆದ್ದಿದ್ರು, ರಮ್ಯಾನು 5,000ದಲ್ಲಿ ಗೆದ್ದಿದ್ರು. ಸೊ ಹಿಂದೆ ಯಾವ್ಯಾವುದೋ ಕಾರಣಕ್ಕೆ 1 ಲಕ್ಷ ದಾಟಿರೋದು ಇದ್ದಾವೆ. ಬಟ್ ಆದರೆ ನಾವು ಗೆಲ್ತೀವಿ. ಆದರೆ ಲೀಡ್ ಎಷ್ಟು ಅನ್ನೋ ದುರಾಂಕಾರದ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಮತ್ತು ಈಗ 1 to 2 ಬೆಡ್ಸ್ ನಡೀತಾ ಇತ್ತಂತೆ, ಈಗ ಈಕ್ವಲ್ ಬೆಡ್ಸ್ ಬಂದಿದೆಯಂತೆ. ಈಕ್ವಲ್ ಬೆಡ್ಸ್ಗೂ ನಮ್ಮ ಹುಡುಗರು ಯಾರೋ ನಾವೊಂದು ಸ್ವಲ್ಪ ತಯಾರಿದ್ದೀವಿ ಬಂದಿಲ್ಲ ಅಂತ. ನಾವು ಯಾರಿಗೂ ಬೆಡ್ಸ್ ಕಟ್ಟೋ ಸಂಸ್ಕೃತಿನೂ ಇಲ್ಲ. ಬೆಡ್ಸ್ ಕಟ್ಟಕ್ಕೆ ನಾನು ಯಾವತ್ತೂ ರೆಕಮೆಂಡೂ ಮಾಡಲ್ಲ. ನಾನು ಅನೇಕ ಜನರು ನಾನು ಕೇಳಿದಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಡ್ಸ್ ವಿಚಾರದಲ್ಲಿ ನಾವು ಬೆಡ್ಸ್ ವಿಚಾರದಲ್ಲಿ ಸ್ಪಷ್ಟವಾಗಿ ವಿರೋಧ ಮತ್ತು ಜೂಜು ವಿರುದ್ಧ. ಆದರೆ ಗೆಲ್ತೀವಿ ಅನ್ನೋ ನಂಬಿಕೆ ಭರವಸೆ ನಮಗಿದೆ ಅಂತ ಹೇಳಿದ್ದೀನಿ. ಅದು ಅವರವರ ಇದು. ನಾವು ಸರ್ಕಾರದ ಮಂತ್ರಿಯಾಗೂ ಖಂಡಿಸ್ತೀನಿ, ವೈಯಕ್ತಿಕವಾಗೂ ಖಂಡಿಸ್ತೀನಿ.